ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಪಂಚಮಿ ಅಂದರೆ ನಾಳೆ ಪಂಚಮಿ ಹಬ್ಬ ಮತ್ತು ಇವತ್ತು ಒಂದತ್ತು ಅಂತ ಮಾಡ್ತೀವಿ. ಸೊ ನಾವು ಉತ್ತರ ಕರ್ನಾಟಕದಲ್ಲಿ ನಾವು ಯಾವ ಥರ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ ಬನ್ನಿ. ನಾನು ನಿಮ್ಗೆ ಗೊತ್ತೇ ಇದ್ದಂಗೆ ಶ್ರಾವಣ ಮಾಸದಲ್ಲಿ ಅಮಾವಾಸ್ಯೆಗಿಂತ ಮುಂಚೆ ನಮ್ಮ ಕಡೆಯಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾರೆ. ಸೊ ನೋಡಿ, ಸೊ ಬೆಳಗ್ಗೆ ಎದ್ದು ಬೇಗ ಸ್ನಾನ ಅಂದರೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಅಂದರೆ ಅಮಾವಾಸ್ಯೆ ಅನ್ನೋಷ್ಟಿಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀವಿ. ಅಡುಗೆ ಮನೆ ಆಗಲಿ ಎಲ್ಲ ಮನೆಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಅಂತೀವಲ್ಲ ಆ ಥರ. ಸೊ ಅಮಾವಾಸ್ಯೆ ಅಂದರೆ ಶ್ರಾವಣ ಅಮಾವಾಸ್ಯೆ ಬರೋಕ್ಕಿಂತ ಮುಂಚೆನೇ ಅಡುಗೆ ಮನೆ ನೀಟಾಗಿ ಇಟ್ಕೊಳ್ಳೋದಾಗಲಿ, ಬೆಡ್ರೂಮು, ಸೊ ಎಲ್ಲ ದೇವ್ರ ಮನೆ ಆಗಲಿ ಪ್ರತಿಯೊಂದು ನಾವೆಲ್ಲ ಕ್ಲೀನ್ ಮಾಡ್ಕೊತೀವಿ. ಸೊ ಇವಾಗ ಕ್ಲೀನ್ ಆಗಿದೆ ನೋಡಿ. ಇವತ್ತು ಅಂದರೆ ನಾಳೆ ಪಂಚಮಿ ಹಬ್ಬ, ನಾಳೆ ಅಮಾವಾಸ್ಯೆ ಆಗಿದೆ, 5 ದಿವಸಕ್ಕೆ ಪಂಚಮಿ ಹಬ್ಬ ಬರುತ್ತೆ. ಅಲ್ಲಿ ಒಂದತ್ತು ಅಂತ ಮಾಡ್ತೀವಿ. ಅಂದರೆ ಪಂಚಮಿ ಹಿಂದಿನ ದಿನ ನಾವೇನು ಮಾಡ್ತೀವಿ ಅಂದರೆ ಒಂದತ್ತು ಅಂತ ಹೇಳ್ತೀವಿ. ಸೊ ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಅಮಾವಾಸ್ಯೆ ಅನ್ನೋಷ್ಟಿಗೆ. ಸೊ ಇವಾಗ ನಾನು ಇವತ್ತು ಒಂದತ್ತು, ಸೊ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇವತ್ತು ಶ್ರಾವಣ ಸೋಮವಾರ, ಮೊದಲನೇ ಸೋಮವಾರ. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಹಿಂದಿನ ದಿನ ನಾವು ಉಪವಾಸ ಇರ್ತೀವಿ. ಇವತ್ತು ಇದ್ದಾದಮೇಲೆ ಸಾಯಂಕಾಲ ಬೆಲ್ಲದಿಂದನೇ ನಾಗಪ್ಪ ಮಾಡಿಬಿಟ್ಟು ನೈವೇದ್ಯ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ ಬನ್ನಿ. ಸೊ ಇಲ್ಲಿ ನೋಡಿ, ಇದು ಎಳ್ಳುಂಡೆ, ಇದು ಶೇಂಗಾ ಉಂಡೆ, ಆಮೇಲೆ ಇದು ತಂಬಿಟ್ಟು, ಆಮೇಲೆ ಎಳ್ಳು ಉಳ್ಕೊಂಡು ಈ ಕೊಬ್ಬರಿ, ಆಮೇಲೆ ಬೆಲ್ಲ ತೊಗೊಂಡ್ಬಿಟ್ಟು ನಾಗಪ್ಪನ ಮಾಡ್ತೀವಿ ನೈವೇದ್ಯಕ್ಕೆ. ನಾನು ಮತ್ತು ಇಲ್ಲಿ ಉಪವಾಸ ಇರ್ತೀವಲ್ಲ, ಸೊ ಸಾಬುದಾಣಿ ಮಾಡ್ತೀವಿ, ಆಮೇಲೆ ಕಡಲೆಕಾಳು ಗುಗ್ರಿ ಮಾಡ್ತೀವಿ, ಅದು ಸಹ ತೋರಿಸ್ತೀನಿ ನೋಡಿ. ಇದು ಕಡಲೆ ಗುಗ್ರಿ. ಸೊ ನೈವೇದ್ಯಕ್ಕೆ ಇದು ಮಾಡ್ಕೊಂಡಿದ್ದೀನಿ, ಗುಗ್ರಿ, ಸಾಬುದಾಣಿ. ಸೊ ಇಷ್ಟು ನೈವೇದ್ಯಕ್ಕೆ. ನೈವೇದ್ಯ ಎಲ್ಲ ಆಯ್ತಲ್ಲ ಫ್ರೆಂಡ್ಸ್. ಇವತ್ತಿನ ದಿವಸ ಹೆಣ್ಮಕ್ಳಿಗೆ ಒಂದು ದೊಡ್ಡ ಹಬ್ಬ ಅಂತ ಹೇಳ್ತೀವಿ ಉತ್ತರ ಕರ್ನಾಟಕದಲ್ಲಿ. ಸೊ ಹೊಸ ಬಳೆ ಅಂತ ಕಂಪಲ್ಸರಿ ಖರೀದಿ ಮಾಡ್ತೀವಿ. ಸೊ ನಾನು ಈ ಕಲರ್ ತೊಗೊಂಡೆ ಬಳೆ, ಇದು ಪಿಂಕ್ ಇದೆ, ನನಗೆ ತುಂಬ ಇಷ್ಟ ಈ ಕಲರು. ಸೊ ಇದು ತೊಗೊಂಡಿದ್ದೀನಿ. ಬಳೆ ಹಾಕ್ಕೊಳ್ಬೇಕು. ಸೊ ಬಳೆ ಹಾಕುತ್ತಾ ಇದ್ದೀನಿ ನೋಡಿ. ಸೊ ಬಳೆ ಹಾಕುತ್ತಾ ಇದ್ದೀನಿ. ಸೊ ಫಸ್ಟ್ ತಿಂಕರೆ ಊಟ ಮಾಡೋಕ್ಕೆ ಏನು ಹಾಕಬೇಕು ಅಂತ ಹೇಳ್ತಾರೆ ನಮ್ಮಮ್ಮ. ನಾನು ಈ ಸಲ ಇದು ಕೈಗೆ ಹಾಕಿದೆ, ಗೊತ್ತಾಗಲ್ಲಲ್ವ. ಸೊ ನೋಡಿ, ಹೊಸ ಬಳೆ ಹಾಕುತ್ತಾ ಇದ್ದೀನಿ. ಸೊ ಪಂಚಮಿ ಹಬ್ಬ ಅಂದ್ರೆ ಒಂದು ಹೆಣ್ಮಕ್ಳಿಗೆ ಒಂಥರ ಸಡಗರ ಸಂಭ್ರಮ ಅಂತ ಹೇಳ್ತೀವಿ. ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಇವಾಗ ಬನ್ನಿ ದೇವ್ರ ಮನೆಗೆ ಹೋಗೋಣ. ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಯಾವ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ ಬನ್ನಿ. ಸೊ ಇಲ್ಲಿ ನೈವೇದ್ಯ ರೆಡಿ ಮಾಡಿಕೊಂಡೆ. ಆಮೇಲೆ ಇನ್ನೊಂದು ಮತ್ತೆ ಒಂದು ನಿಮಿಷ ನಾನು ತೆಂಗಿನಕಾಯಿ ಒಂದು ತೊಗೋತೀನಿ, ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಕಾಯಿ, ಆಮೇಲೆ ನೈವೇದ್ಯ, ಆಮೇಲೆ ಹೂವು ಎಲ್ಲ ತೊಗೊಂಡೆ, ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ಇವಾಗ ಯಾವ ಥರ ಪೂಜೆ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ ಬನ್ನಿ. ಫಸ್ಟಿಗೆ ನಾವು ಬೆಲ್ಲದಿಂದ, ಸೊ ಇಲ್ಲಿ ಬೆಲ್ಲ ಇದೆ ಅಲ್ವಾ, ಸೊ ಚೆನ್ನಾಗಿ ಮೆತ್ತಗೆ ಮಾಡ್ಕೊಂಡಿದ್ದೀನಿ ನೋಡಿ. ಈ ಬೆಲ್ಲದಿಂದ ನಾಗಪ್ಪ ಮಾಡಬೇಕು. ನಾಗಪ್ಪ ಮಾಡ್ತೀನಿ, ಮಾಡಾದ್ಮೇಲೆ ತೋರಿಸ್ತೀನಿ ನಿಮಗೆ. ಬೆಲ್ಲದಿಂದ ನಾಗಪ್ಪ ಮಾಡ್ಕೊಂಡಿದ್ದೀನಿ. ಸೊ ಇದೇ ಬೆಲ್ಲದ ಹಾಲು, ಅಂದರೆ ಬೆಲ್ಲವನ್ನು ಕರೆಸಿಬಿಟ್ಟು ನೀರು ಮಾಡಿ ಅದಕ್ಕೆ ಹಾಲು ಅಂತಾರೆ. ಸೊ ಬೆಲ್ಲದಿಂದ ನಾಗಪ್ಪನಿಗೆ ಹಾಲು ಹಾಕೋದಿರುತ್ತೆ. ಸೊ ಇವಾಗ ಪೂಜೆ ಮಾಡೋಣ ಬನ್ನಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಸರ್ವಕಾರ್ಯೇಷು ಸರ್ವದಾ ಬೋಲೋ ಶ್ರೀ ಗಜಾನನ ಕಿ ವಿಜಯ್. ಫಸ್ಟು ಅರ್ಶಿನ ಕುಂಕುಮ ಹಚ್ಚೋಣ. ಫಸ್ಟ್ ನೀರನ್ನು ಚಿಮುಕಿಸಿ ನಾಗದೇವತೆಗೆ ಪೂಜೆ ಮಾಡೋಣ. ಶ್ರೀ ನಾಗದೇವತಾಭ್ಯೋ ನಮಃ. ಓಂ ಶ್ರೀ ನಾಗದೇವತಾಭ್ಯೋ ನಮಃ. ಇವಾಗ ಗಂಧ, ಈ ಥರ ಅರಿಶಿನ ಕುಂಕುಮ ಹೂವು ಎಲ್ಲ ಏರಿಸ್ಬಿಟ್ಟು ನಾಗದೇವತೆಗೆ ಪೂಜೆ ಮಾಡೋಣ. ಫಸ್ಟು ಹೂವು ಏರಿಸಿ, ಈ ಕಂಪಲ್ಸರಿ ಈ ಸರ, ಹತ್ತಿ ಸರವನ್ನು, ಅಂದರೆ ಅಂಗನೂಲು ಅಂತೀವಲ್ಲ, ಗೆಜ್ಜೆ ವಸ್ತ್ರ ಅಂತೀವಲ್ಲ, ಇದು ಹಾಕಲೇಬೇಕು. ಸೊ ಇದು ಪೂಜೆ ಆಯಿತು. ಇವಾಗ ದೀಪ ಅಂಟಿಸೋಣ. ಶ್ರೀ ನಾಗದೇವತಾಭ್ಯೋ ನಮಃ. ಓಂ ಶ್ರೀ ನಾಗದೇವತಾಭ್ಯೋ ನಮಃ. ಓಂ ಅಸತೋ ಮಾಂ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯುರ್ಮಾಂ ಅಮೃತಂಗಮಯ. ಓಂ
ಶಾಂತಿ ಶಾಂತಿ ಶಾಂತಿ. ಇಲ್ಲಿ ದೀಪ ಅಂಟಿಸೋದಾಯಿತು. ಇಲ್ಲಿ ತುಪ್ಪದ ದೀಪನೂ ಹಂಚ್ತಾ ಇದ್ದೀನಿ. ಸೊ ನಾವು ನಾಗದೇವತೆಗೆ ಪೂಜೆಯನ್ನು ಮಾಡಿದ್ದಾಯಿತು. ಆರತಿಗೂ ಸಹ ಹಚ್ಚಬೇಕು. ಸೊ ನಾವಿಲ್ಲಿ ಆರತಿ ತಟ್ಟೆಯಲ್ಲಿ ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಇವಾಗ ಆರತಿಯನ್ನು ಹಚ್ತಾ ಇದ್ದೀನಿ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ನಮ್ಮಲ್ಲಿ ಸಾಯಂಕಾಲ ಪ್ರತಿಯೊಬ್ಬರು ಮನೆಯಲ್ಲಿ ಈ ಥರ ಪೂಜೆ ಮಾಡ್ತೀವಿ, ಒಂದು ಉಪವಾಸ ಮಾಡ್ತೀವಿ. ಸೊ ಇದೆಲ್ಲ ಪೂಜೆ ಆದಮೇಲೆ ನಾವು ಉಪವಾಸನ ಬಿಡ್ತೀವಿ. ಅಂದರೆ ಇವತ್ತು ಬರೀ ಸಾಲ ತೊಗೊಂಡ್ಬಿಟ್ಟು ಸೊ ಹಬ್ಬಕ್ಕೆ ಅಂತ ತಿಂಡಿಗಳನ್ನೆಲ್ಲ ಮಾಡ್ತೀವಿ. ಬಟ್ ನಾನು ಮಾಡಿರೋ ಶೇಂಗಾ ಉಂಡೆ ತಂಬಿಟ್ಟು ಮತ್ತು ಎಳ್ಚಿಗಳಿ ಮಾತ್ರ, ಇದು ಮಾತ್ರ ಆಚೆ ಕಡೆ ತಂದೆ. ಅವಲಕ್ಕಿ ಚುಡುವ ಮತ್ತು ಹಳ್ಳಿನ ಚುಡುವ ಮಾಡಿದೆ. ಇವಾಗ ಏನು ಮಾಡಿದ್ದೀನಿ ಇದಿಷ್ಟು. ಸೊ ಫ್ರೆಂಡ್ಸ್ ಮನೆಗೆ, ಅವ್ರ ಮನೆಗೆ, ಅಂದರೆ ಅಕ್ಕಪಕ್ಕದ ಮನೆಯವರಿಗೆಲ್ಲ ಈ ಥರ ಎಲ್ಲ ಒಂದು ಪ್ಲೇಟಲ್ಲಿ ಹಚ್ಚಿ ಕೊಡುವಂಥ ಒಂದು ಪದ್ಧತಿ ಸಹ ನಮ್ಮದೇ ಇದೆ. ಅವರು ನಮ್ಮ ಮನೇಲಿ ಏನು ಮಾಡಿದ್ದೀರಾ, ನಿಮ್ಮ ಮನೇಲಿ ಏನು ಮಾಡಿದ್ದೀರಾ, ತಿಂಡಿಗಳನ್ನೆಲ್ಲ ಕೇಳ್ತಾ ಹೋಗ್ತಾರೆ. ಅಂದರೆ ಪಂಚಮಿ ಹಬ್ಬ ಅಂದರೆ ತುಂಬ ದೊಡ್ಡ ಹಬ್ಬ ಇವತ್ತು. ಅಂದರೆ ನಾಳೆ ಪಂಚಮಿ ಹಬ್ಬ, ಬಟ್ ಇವತ್ತು ಒಂದತ್ತು ಅಂದರೆ ಉಪವಾಸ ದಿನ. ಬೆಲ್ಲದ ಹಾಲು ಮತ್ತು ಬಿಳಿ ಹಾಲು ಅಂತ. ಸೊ ಬೆಲ್ಲದ ಹಾಲಿನಿಂದ ಮಾಡಿದಂಥ ಪೂಜೆ ಇವತ್ತು ಇತ್ತು. ನಾಳೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಹಾಲು ಹಾಕಿ ಬರೋದಿರುತ್ತೆ. ಬೆಳಗ್ಗೆ ಅನ್ನಷ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಹೆಣ್ಮಕ್ಳು ಹಾಲನ್ನು ಹಾಕಕ್ಕೆ ಹೋಗ್ತಾರೆ ನಾಗದೇವತೆಗೆ. ಸೊ ಈ ಥರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ನಿಮ್ಮೂರ ಕಡೆ ಯಾವ ಥರ ಆಚರಣೆ ಮಾಡ್ತೀರಾ ಅನ್ನೋದನ್ನು ನನಗೆ ಹೇಳಿ ತಿಳಿಸಿ. ಸೊ ಮತ್ತೆ ಸಿಗೋಣ. ನಾಳೆ ಯಾವ ಥರ ಮಾಡ್ತೀನಿ ಪೂಜೆ ಅನ್ನೋದನ್ನು ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ಸೊ ಅಲ್ಲಿವರೆಗೂ ಬಾಯ್. ಹ್ಯಾಪಿ ನಾಗರ ಪಂಚಮಿ ಎಲ್ಲ ನನ್ನ ಉತ್ತರ ಕರ್ನಾಟಕದ ಫ್ರೆಂಡ್ಸ್, ಹಾಗೆ ದಕ್ಷಿಣ ಕರ್ನಾಟಕದಲ್ಲಿ, ಅಂದರೆ ನಾನು ಬೆಂಗಳೂರಲ್ಲಿ ಇರ್ತೀನಲ್ಲ, ಸೊ ನಮ್ಮದೆಲ್ಲ ಫ್ರೆಂಡ್ಸ್ಗಳಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.